ಇಂತೂ ತುಂಬ ದಿವಸದ ನಂತರ ನನ್ನ ಗಾಡಿಗೆ ಲೋಡ್ ಸೆಟ್ ಆಯಿತು. ಲೋಡ್ ಎಲ್ಲಿಂದ ಅಂದರೆ ಸುಳ್ಯ ಗುತ್ತಿಗಾರಿಂದ ಇದು ಬೆಂಕಿಪಟ್ಟಣ ಕಡ್ಡಿ. ಇದನ್ನು ಲೋಡ್ ಮಾಡಿಕೊಂಡು ನೇರವಾಗಿ ಪಟ್ಟಾಂಬಿ ಕಡೆಗೆ. ಇದನ್ನು ಲೋಡ್ ಮಾಡೋ ರೀತಿ ನೋಡಿ ಯಾವ ಥರ ಇದೆ, ಟೆಕ್ನಾಲಜಿಯ ಅಂತ ಹೇಳ್ಕೊಂಡು ಮೇಲೆ ಎತ್ತಿ ಲೋಡ್ ಮಾಡೋದು. ಇನ್ನೊಂದು ಬೇರೆ ಎಂತ ನಿಂದೆಂತ ರೋಡಲ್ಲಿ ಪಾರ್ಟಿ ಪುನಃ ಬಂದ. ಊರಿಂದ ಬರಬೇಕಾದ್ರೆ ಆ ರೂಟಲ್ಲಿ ಬರೋದು ಸ್ಟ್ರೈಟ್. ಇವಾಗ ಇಲ್ಲಿ ಪುನಃ ಲೆಫ್ಟ್ ತಗೊಳ್ಬೇಕು. ಇದು ಸುಳ್ಯದಿಂದ ಬರೋದು. ಮಾಯಿ ಹತ್ರ ಮುಟ್ಬೇಕಾದ್ರೆ ನಮ್ಮ ಸೌಕಾರ ಗಾಡಿ ಬಂತು ನೋಡಿ, ಬೆನ್ಸು. ಅಂತಿಂತು ನನ್ನ ಗಾಡಿ ಅನ್ಲೋಡಲ್ಲ ಆಯಿತು. ಎಲ್ಲಿ ಲೋಡ್ ಆಗುತ್ತೆ ಅಂತೇಳಿ ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಟ್ರಕ್ ಸಂಚಾರಿ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೇ ಇರಲಿ. ಹಾಯ್ ಎಲ್ರಿಗೂ ನಮಸ್ತೆ, ಹೇಗಿದ್ದೀರಾ? ಏನಪ್ಪ ವಿಶೇಷ ಅಂದರೆ ತುಂಬ ದಿವಸದಿಂದ ಲೋಡ್ ಇಲ್ಲದೆ ಮನೆಯಲ್ಲೇ ಇದ್ದೆ. ಮನೆಯಲ್ಲೇ ಅಂದರೆ ಒಂಚೂರು ಮನಸ್ಸಿಗೂ ನೆಮ್ಮದಿ ಇಲ್ಲ. ಹಂಗಾಗಿ ಲೋಡ್ ಏನು ಮಾಡೋಕ್ಕೋಗಿಲ್ಲ, ಹಂಗೇನೆ ಮನೆಯಲ್ಲಿದ್ದೆ. ಮನುಷ್ಯರಿಗೆ ನೆಮ್ಮದಿ ಇಲ್ಲ ಅಂದರೆ ಯಾವುದೇ ಇಲ್ಲ. ಇವತ್ತು ನನಗೊಂದು ಲೋಡ್ ಸೆಟ್ ಆಯಿತು, ಹಂಗಾಗಿ ಬಂದೆ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಗುತ್ತಿಗಾರಿಂದ ಲೋಡ್. ನನಗೆ ಗುತ್ತಿಗಾರು ಅಂದರೆ ಸುಳ್ಯದಿಂದ ಸುಬ್ರಹ್ಮಣ್ಯ ಹೋಗೋ ರಸ್ತೆಯಲ್ಲಿ ಹೋಗಬೇಕು. ಇದು ಗುತ್ತಿಗಾರಿಂದ ಲೋಡ್ ಮಾಡಿಕೊಂಡು ನೇರವಾಗಿ ನನಗೆ ಹೋಗ್ಬೇಕಾಗಿರೋದು ಕೇರಳ ಕಡೆಗೆ, ಕೇರಳ ಪಟ್ಟಾಂಬಿಗೆ ಲೋಡು. ಹಂಗಾಗಿ ನಾನು ಗುತ್ತಿಗಾರ ಕಡೆಗೆ ಹೊರಟೆ. ಏನಪ್ಪ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆ ನೋಡಿದ್ರು ನಮ್ಮ CJ ರಾಯ್ ಇದ್ದೇ ವಿಶೇಷ. ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದರೂ ನೆಮ್ಮದಿ ಇಲ್ಲ ಅಲ್ವಾ? ಇನ್ನು ನಮ್ಮಂಥ ಬಡವರಿಗೆ ಹೆಂಗೆ ನೆಮ್ಮದಿ ಇರುತ್ತೆ ಹೇಳಿ? ಎಲ್ಲೋ ಹೋದರೂ ಯಾವ ಮೀಡಿಯಾ ಓಪನ್ ಮಾಡಿದ್ರು ಅವ್ರದ್ದೇ ಮಾತುಗಳು, ಅವ್ರದ್ದೇ ವಿಶೇಷಗಳು. ಯಾಕಂದರೆ ಅಂಥ ಮನುಷ್ಯ ಒಳ್ಳೆ ಎಲ್ರಿಗೂ ಮೋಟಿವೇಶನ್ ಕೊಡುವಂಥ ಮನುಷ್ಯನೇ ಹಿಂಗಾದರೆ ನಮ್ಮಂಥ ಬಡವರಿಗೆ ಸ್ವಲ್ಪನೂ ಕಿರಿಕಿರಿ ತಪ್ಪಿದ್ದಿರಲ್ಲ. ಆದರೆ ಅದನ್ನೆಲ್ಲ ಫೇಸ್ ಮಾಡಿಕೊಂಡು ಹೋಗಬೇಕು. ಒಂದೊಂದು ಸಲ ಆಗತ್ತೆ ಎಲ್ಲ ಬಿಟ್ಟು ಹೋಗ್ಬಿಡೋಣ ಅಂಥೇಳಿ. ಏನು ಮಾಡೋದು? ನಮ್ಮ ಹಿಂದೆ ನಮ್ಮನ್ನು ನಂಬ್ಕೊಂಡಿರೋರಿದ್ದಾರೆ. ಹಾಗಾಗಿ ಎಲ್ಲನೂ ತಾಳ್ಮೆಯಿಂದ ಯೋಚನೆ ಮಾಡಿಕೊಂಡು ನಾನು ಗಾಡಿ ಎತ್ಕೊಂಡು ಹೋದೆ. ಒಂದು ವಾರದಿಂದ ಮನಸ್ಸೇ ನೆಮ್ಮದಿ ಇಲ್ಲ ಕಣ್ರಿ. ಏನು ಮಾಡೋಕ್ಕಾಗತ್ತೆ ಹೇಳಿ? ಮನುಷ್ಯ ಆದ ನಂತರ ಇದೆಲ್ಲ ಸರ್ವಸಾಮಾನ್ಯ ಅಂದ್ಕೊಂಡು ನೋಡಿ, ಇದೇ ಫ್ಯಾಕ್ಟ್ರಿಯಿಂದ ನನಗೆ ಲೋಡ್ ಏನಪ್ಪ ಅಂದರೆ ಬೆಂಕಿ ಕಡ್ಡಿ. ನಾವು ಬೆಂಕಿ ಹಚ್ಚೋಕ್ಕೆ ಅಂತೇಳಿ ಬೆಂಕಿ ಕಡ್ಡಿ ಯೂಸ್ ಮಾಡ್ತೀವಲ್ಲ, ಇದೇ ಕಡ್ಡಿ ನೋಡಿ. ಇದಕ್ಕೆ ಮೆಡಿಸಿನ್ ಹಾಕಿ ಆಮೇಲೆ ಬೆಂಕಿಪಟ್ಟಣ ಆಗೋದದು. ಅದು ಇಲ್ಲಿಂದ ಕಡ್ಡಿ ಲೋಡ್ ಮಾಡಿಕೊಂಡು ಪಟ್ಟಾಂಬಿ ಕಡೆಗೆ ಹೋಗ್ಬೇಕು. ಅಲ್ಲಿ ಲೋಡಿಂಗು ಯಾವ ಥರ ಇದನ್ನು ಲೋಡ್ ಮಾಡ್ತಾರೆ. ಈ ಥರ ಕಡ್ಡಿ ಇದ್ದರೆ ನೋಡಿ, ಈ ಥರ ಚೀಲದಲ್ಲಿ ತುಂಬಿಸಿ ಈ ಥರ ಲೋಡ್ ಮಾಡೋದು. ಲೋಡ್ ಬರಾಬರಿ ಹೈಟ್ ಅಂದರೆ ನಿಮ್ಗೆ ತೋರಿಸ್ತೀನಿ ಎಷ್ಟು ಹೈಟ್ ಇದೆ ಅಂತೇಳಿ. ಈ ಲೋಡ್ ತೊಗೊಂಡೋಗುವಾಗ ನನಗೂ ಭಯ ಆಗ್ತಾಯಿತ್ತು. ಯಾಕಂದರೆ ಲೈನ್ಗಳೆಲ್ಲ ಕಂಬಿ ಲೈನ್ಗಳೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು. ಆದ್ರೂ ಲೋಡ್ ಮಾಡಿದೆ. ಫಸ್ಟ್ ಟೈಮ್ ಈ ಥರ ಲೋಡ್ ಮಾಡ್ತಾ ಇರೋದು. ಲೋಡ್ ನೋಡಿ ಯಾವ ಥರ ಅಂದರೆ ಅದು ವೆಯ್ಟ್ ಇಲ್ಲ, ಅಷ್ಟು ಹೈಟು ಬಂದರೂ ನನ್ನ ಗಾಡಿಗೆ 5.5 ಟನ್ ಏನೋ ಬಂತಷ್ಟೇ ನೋಡಿ. ಇದನ್ನು ಈ ಯಾವ ಥರ ಲೆವೆಲಿಗೆ ಹಿಂಗೆ ಲೋಡ್ ಮಾಡಿದ್ದಾರೆ, ಇನ್ನು ಯಾವ ಥರ ಲೋಡ್ ಮಾಡ್ತಾರೆ ಅಂಥೇಳಿ ನೀವೇ ನೋಡಿ, ನಿಮ್ಗೆ ಗೊತ್ತಾಗತ್ತೆ. ಅದನ್ನು ಯಾವ ಥರ ಚೀಲ ತಂದು ಇಟ್ಟು ನೋಡಿ ಇದನ್ನು ರೋಲ್ ಮಾಡೋದು. ಅದು ಒಬ್ಬನೇ, ಅದು ವೆಯ್ಟ್ ಅಂದರೆ ಒಂದು 60-65 kg ಇದೆ ಅಷ್ಟೇ. ಅದನ್ನು ಈ ಸ್ಕೇಲ್ ತೂಕ ಮಾಡಿ ಅಲ್ಲಿ ರೋಪ್ ಹಾಕ್ಬಿಟ್ಟು ಮೇಲೆ ಕೆಟ್ಟು ಲೋಡ್ ಮಾಡೋದು. ಅದನ್ನು ಎತ್ತಿ ಎಳಿತಾರೆ ನೋಡಿ. ಈ ಥರ ಎಳೆದಾಗ ಮೇಲೆ ಹೋಗುತ್ತೆ ಗಾಡಿ, ಹೈಟೆಕ್ ಲೆವೆಲಿಗೆ ಹೋಗುತ್ತೆ. ಟೆಕ್ನಾಲಜಿ ಅಂದರೆ ಇದೆ ನೋಡಿ, ಬುದ್ಧಿವಂತಿಕೆ ಹಿಂಗೆ ಅಂತ ಹೇಳಿ ನೋಡಿ. ಅಲ್ಲಿ ಇಬ್ಬರು ಇರ್ತಾರೆ, ಅವರು ಎಳೆದು ಅದನ್ನು ನೋಡಿ, ಇವರು ವೆಯ್ಟ್ ಮಾಡ್ತಾರೆ ಅವ್ರು ಬರೋಕ್ಕೋಸ್ಕರ ನೋಡಿ. ಅವ್ರು ಎಳಿತಾರೆ ಇಬ್ಬರು.
ಎಳ್ದು ಅದನ್ನು ಒಳಗೆ ಹಾಕ್ಬಿಡ್ತಾರೆ. ತಲೆಯಲ್ಲಿ ಹೊತ್ಕೊಂಡು ಹೋಗೋಕೆ ಕಷ್ಟ ಅಂತೇಳಿ ಈ ಥರ ಟೆಕ್ನಾಲಜಿ ಮಾಡಿ ಲೋಡ್ ಮಾಡ್ತಾರೆ. ಇದನ್ನು ಲೋಡೆಲ್ಲ ಆಗಿ ನನಗೆ ಹಗ್ಗ ಹಾಕಬೇಕು. ಅಂದರೆ ಹಗ್ಗ ಇದಕ್ಕೆ ಸ್ವಲ್ಪ ಏನು ಸಾಕಾಗಲ್ಲ, ಅಂದರೆ ಅಷ್ಟು ಹೈಟ್ ಇದೆ. ಇದ್ರ ಮೇಲೆ ಒಂದು ಚೀಲ ಬರುತ್ತೆ, ಇದ್ರ ಮೇಲೆ ಒಂದು ಚೀಲ ಬರುತ್ತೆ. ನನಗೆ ಹಗ್ಗ ಶಾರ್ಟ್ ಆಗಿದ್ದರಿಂದ ಒಂದು ದಿವಸ ಅಲ್ಲೇ ವಾಲ್ಟ್ ಮಾಡಿ ಗಾಡಿನ, ಮಾರನೇ ದಿವಸ ನಾನು ಹಗ್ಗ ಎಲ್ಲ ತಂದು ಗಾಡಿ ಎತ್ಕೊಂಡು ಹೋದೆ. ಯಾಕಂದರೆ ಹಗ್ಗ ಸಾಕಾಗಲ್ಲ ನೋಡಿ, ಇಷ್ಟು ಹೈಟ್ ಬಂತು, ಒಳಗಡೆ ಹಗ್ಗ ಹಾಕಬೇಕು. ಇದು ಬಂದ ಹಗ್ಗಗಳನ್ನೆಲ್ಲ ಹಾಕಿ ಅಲ್ಲಿಂದ ಹೊರಟೆ ಗಾಡಿ ತಗೊಂಡು. ನನ್ನ ಪಯಣ ಕೇರಳ ಕಡೆಗೆ ಅಂತೇಳಿ ನಾನು ನೇರ ಗುತ್ತಿಗಾರಿಂದ ಹೊರಟೆ. ನನಗೆ ಹೋಗುವಂಥ ರಸ್ತೆ ಗುತ್ತಿಗಾರಿಂದ ಜಾಲ್ಸೂರು ಬಂದು, ಜಾಲ್ಸೂರಿಂದ ನೇರ ಚೆರ್ಕಳ ಬಂದು, ಚೆರ್ಕಳದಿಂದ ಕಣ್ಣೂರಿಂದ ನೇರ ಕ್ಯಾಲಿಕೆಟ್ಟು ಬಿಟ್ಟು ಮುಂದೆ ಬಂದು ಪಟ್ಟಾಂಬಿ ಕಟ್ಟಿಂಗು. ಹಂಗಾಗಿ ನಾನು ಹೊರಟೆ ನೋಡಿ. ಹಚ್ಚ ಹಸಿರಾದ ವಾತಾವರಣ, ಕಾಡುಗಳ ಮಧ್ಯೆ, ಅಂದರೆ ಫುಲ್ ಫಾರೆಸ್ಟ್ ಏರಿಯಾ ಇದು. ನಮ್ಮ ಗುತ್ತಿಗಾರ ಲೈನ್ ಅಂದರೆ ಫುಲ್ಲು ಫಾರೆಸ್ಟು, ಫುಲ್ಲು ಹೈ ರೇಂಜ್ ಥರ ಇದೆ. ಅಪ್ಗಳನ್ನೆಲ್ಲ ಹತ್ಕೊಂಡು ಹೋಗ್ಬೇಕು. ಹಂಗಾಗಿ ನೇರ ಬಂದೆ, ಜಾಲ್ಸೂರೆಲ್ಲ ಪಾಸಾಗಿ ಇದು ನಮ್ಮ ಜಾಲ್ಸೂರು ಒಳ ರಸ್ತೆ, ಅಂದರೆ ಜಾಲ್ಸೂರಿಂದ ಕೇರಳ ಬರುವಂಥ ರಸ್ತೆ. ಕರ್ನಾಟಕ ಕೇರಳ ಇದ್ರ ಮಧ್ಯೆ ಕರ್ನಾಟಕ ಸ್ವಲ್ಪ ಸಿಗತ್ತೆ. ರೋಡು ಬೇರೆ ಅಲ್ಲಲ್ಲಿ ಹೊಂಡ ಗುಂಡ ಎಲ್ಲ ಆಗಿ ತುಂಬಾ ಕಷ್ಟ ಆಯಿತು. ಅಂದರೆ ಹೈಟ್ ಲೋಡು, ಹಗ್ಗ ಲೂಸ್ ಆಗಬಾರ್ದು ಅಂತ ಹೇಳ್ಕೊಂಡು ಆರಾಮಾಗಿ ನಾನು ಹೊರಟೆ. ತುಂಬಾ ಲೇಟಾಯಿತು, ಯಾಕಂದರೆ ನಾವು ಒಂದು ದಿವಸ ಅಲ್ಲಿ ವಾಲ್ಟಾಗಿ ಮಾರನೇ ದಿವಸ ಪುನಃ ಬಂದು ಅಯ್ಯೋ ಬಸ್ಸವನು ಹೊಡ್ತಾ ನೋಡಿ ಹೆಂಗಿದೆ ಅಂತೇಳಿ ಅದನ್ನೆಲ್ಲ ನೋಡ್ಕೊಂಡು ಇಲ್ಲಿ ಸ್ವಲ್ಪ ಬ್ಲಾಕ್, ಅಂದರೆ ಗಾಳಿ ಮುಖ ಇದೆ ಸ್ವಲ್ಪ. ಕರ್ನಾಟಕ, ಕೇರಳ ಕರ್ನಾಟಕ ಮಧ್ಯ ಇದೊಂದು ಕರ್ನಾಟಕ. ಎಂತ ಬೇರೆ ಎಂತ ನಿಂದೆಂತ ರೋಡಲ್ಲಿ ಅದು ಗಾಳಿಮುಖದ ಹತ್ರ. ಗಾಳಿಮುಖ ಅಂದರೆ ನಮ್ಮ ಕೇರಳ ಕರ್ನಾಟಕ ಗಡಿ ಪ್ರದೇಶ ಆಗಿರ್ತದೆ, ಅಂದರೆ ಮಧ್ಯ ಕರ್ನಾಟಕ ಇರುತ್ತೆ. ಅಲ್ಲೊಂದು ಏನೋ ಡ್ರಿಂಕ್ಸ್ ಮಾಡಿ ಏನು ಗೊತ್ತಿಲ್ಲ ಬಂದು ಏಕಾಏಕಿ ಬೈಯಕ್ಕೆ ಬಂದ. ಅದಕ್ಕೆ ವೀಡಿಯೋ ಮಾಡಿದಾಗ ಫುಲ್ಲು ಆ್ಯಕ್ಷನ್ ಚೇಂಜ್ ಆಯಿತು. ಎಣ್ಣೆ ಪಾರ್ಟಿನೇ, ಏನು ಮಾಡೋಕ್ಕಾಗತ್ತೆ ಹೇಳಿ. ಇವ್ರ ಬಾಯಿಗಳಿಂದೆಲ್ಲ ಬೈಗಳು ತಿಂದ್ಕೊಂಡು ನಾವು ರೋಡಲ್ಲಿ ಹೋಗ್ಬೇಕು. ಎಣ್ಣೆ ಹೊಡೆದ ಮತ್ತಲ್ಲಿ ಏನು ಮಾತಾಡ್ತಾನೆ ಅಂತ ಅವರಿಗೆ ಗೊತ್ತಿರಲ್ಲ. ಯಾಕಿಂತವರೆಲ್ಲ ಬಂದು ರೋಡಲ್ಲಿ ನಿಂತು ಮಿಕ್ಕಿದವರಿಗೆ ತೊಂದರೆ ಕೊಡ್ತಾರ. ಎಣ್ಣೆ ಹೊಡಿಲಿಯಪ್ಪ, ಅವರ ದುಡ್ಡು ಅವರಿದು, ಹೊಡೀರಿ ಅಂದರೆ ಒಂದು ಅದಕ್ಕೂ ಒಂದು ಮರ್ಯಾದಿಂದ ಇರುತ್ತಲ್ಲ. ಅದೇ ಪಾರ್ಟಿ ಪುನಃ ಬಂದ. ಅದೇ ಪಾರ್ಟಿ ಬೈಕಲ್ಲಿ ಬರ್ತಾನೆ, ಫುಲ್ ಎಣ್ಣೆ ಪಾರ್ಟಿ. ನೋಡ ಏನೆಲ್ಲ ಆಗತ್ತೆ ನೋಡೋಣ. ಓದೋದು ಗೊತ್ತಾಯ್ತಲ್ಲ ಇವಾಗ ಯಾವ ಥರ ಅಂತೇಳಿ. ರೋಡಿನ ಕೆಲಸ ಮುಗಿತಾ ಬಂತು. ನಮ್ಮ ಎಣ್ಣೆ ಪಾರ್ಟಿ ಎಲ್ಲಿ ಹೋದ ಅಂತ ಗೊತ್ತಾಗ್ತಾ ಇಲ್ಲ. ಎಣ್ಣೆ ಪಾರ್ಟಿ ಮುಂದೆ ಹೋದ್ನ ಬೈಕಲ್ಲಿ, ಮನೆ ಮುಟ್ಟಿದ್ರೆ ಸಾಕು. ಯಾವ ಥರ ಅಂದರೆ ಫುಲ್ ಟೈಟು, ಫುಲ್ ಟರ್ನಿಂಗು. ಇಂಥ ಪ್ಲೇಸಲ್ಲೆಲ್ಲ ಆ ಥರ ಎಣ್ಣೆಲ್ಲ ಹೊಡ್ಕೊಂಡು ಹೋದರೆ ಹೆಂಗಿರ್ಬೋದು. ಊರಿಂದ ಬರಬೇಕಾದ್ರೆ ಆ ರೂಟಲ್ಲಿ ಬರೋದು ಸ್ಟ್ರೈಟ್. ಇವಾಗ ಇಲ್ಲಿ ಪುನಃ ಲೆಫ್ಟ್ ತಗೊಳ್ಬೇಕು. ಇದು ಸುಳ್ಯದಿಂದ ಬರೋದು, ಅದು ನಮ್ಮೂರಿಂದ ಬರೋದು. ಪುತ್ತೂರಿಂದ ಬರೋದಾದ್ರೆ ಆ ರೂಟಲ್ಲಿ ಬರ್ತೀವಿ. ಸುಳ್ಯ ಕಡೆಯಿಂದ ಬರಬೇಕಾದ್ರೆ ಈ ರೂಟು ಬಂದು ಮುಟ್ಟೋದು ಚೆರ್ಕಳಕ್ಕೆ. ಅಂತೆಂತೂ ನಾನು ಕಣ್ಣೂರೆಲ್ಲ ಪಾಸಾಗಿ ಮಾಯಿ ಬೈಪಾಸ್, ಅಂದರೆ ಮಾಯಿ ಬೈಪಾಸ್ ಅಲ್ಲಿ ಕಲ್ಲಿತ್ತು. ಹಾಗಾಗಿ ಲೆಫ್ಟ್ ಸೈಡಲ್ಲಿ ಆರಾಮಾಗಿ ಹೋಗ್ಬೇಕಾದ್ರೆ ನನ್ನ ಒಂದು ಗಾಡಿ ಓವರ್ಟೇಕ್ ಮಾಡಿದ್ರು. ನೋಡಬೇಕಾದ್ರೆ ನಮ್ಮ ಸೌಕಾರ ಗಾಡಿ
ಮಾಯಿ ಹತ್ರ ಮುಟ್ಬೇಕಾದ್ರೆ ನಮ್ಮ ಸೌಕಾರ್ ಗಾಡಿ ಬಂತು ನೋಡಿ, ಬೆನ್ಸು. ಈ ಟೋಲ್ ಗೇಟು ನನ್ನ ಫಾಸ್ಟ್ ಟ್ರ್ಯಾಕ್ ಏನು ಗೊತ್ತಾಗ್ತಾ ಇಲ್ಲ. ಗಾಡಿ ನಂಬರ್ ಹೊಡೆದ್ರೆ ಮಾತ್ರ ಅಲ್ಲೇ ಅಮೌಂಟ್ ಕಟ್ ಆಗೋದು, ಇಲ್ಲ ಅಂದರೆ ಕಟ್ ಆಗ್ತಾ ಇಲ್ಲ. ಅದೇ ತುಂಬಾ ಎಲ್ಲ ಟೋಲ್ ಗೇಟಲ್ಲೂ ಟೈಮ್ ತೊಗೊಳತ್ತೆ. ಏನು ಕತೆ ನೋಡಬೇಕು. ಫಾಸ್ಟ್ ಟ್ಯಾಗ್ ಚೇಂಜ್ ಮಾಡಬೇಕಾ ಏನು ಅಂತ ಗೊತ್ತಿಲ್ಲ. ನೋಡಿ, ಮಾಹಿಯಲ್ಲೆಲ್ಲ 12 ಗಂಟೆ ಹೋಗೋಗಲಿ ನಿದ್ದೆ ಮಾಡೋಕ್ಕೆಲ್ಲರೂ ರೆಡಿಯಾಗಿದ್ದಾರೆ. ಡ್ರೈವರ್ಗಳೆಲ್ಲ ನಿದ್ದೆ ಮಾಡಿಕೊಂಡು, ನಾನೆಲ್ಲ ಅವ್ರನ್ನೆಲ್ಲ ನೋಡಿಕೊಂಡು ನೇರವಾಗಿ ಓನರ್ ಮುಂದೆ ಹೋಗ್ತಿದ್ದಾರೆ. ನಾನು ಹಿಂದ್ಗಡೆಯಿಂದ ನೇರವಾಗಿ ಬಿಟ್ಟೆ. ಯಾಕಂದರೆ ನನಗೆ ಅನ್ಲೋಡಿಂಗ್ಗೆ ಬೆಳಿಗ್ಗೆ ಮುಟ್ಟಬೇಕು. ಅಲ್ಲಿ ಬೆಳಿಗ್ಗೆ ಪಾರ್ಟಿ ಹೇಳಿದ್ದಾರೆ, ಬೆಳಿಗ್ಗೆ ಅನ್ಲೋಡ್ ಮಾಡ್ತೇನೆ ಅಂತೇಳಿ. ನೋಡಬೇಕು ಅನ್ಲೋಡ್ ಪಾಯಿಂಟಲ್ಲಿ ಹೆಂಗೆ ಏನು ಕತೆ ಅನ್ನೆಲ್ಲ ನೋಡಿಕೊಂಡು ಹೋಗೋಣ ಅಂಥೇಳಿ ನೇರ ಬಿಟ್ಟೆ. ಸೌಕರ್ ಜೊತೆ ಮಾತಾಡಿ ಅಲ್ಲಿಂದ ಅವರು ಹೋದರು ಕೊಚ್ಚಿ ಕಡೆಗೆ, ನಾನು ಹೋದೆ ಪಟ್ಟಾಂಬಿ. ಅಂದರೆ ನಮ್ಮ ಕ್ಯಾಲಿಕಟ್ ಸ್ವಲ್ಪ ಬಿಟ್ಟು ಒಂದು 50 ಕಿಲೋಮೀಟ್ರ್ ಮುಂದೆ ಹೋಗಿ ಒಳಗೆ ಹೋಗ್ಬೇಕು. ಅವ್ರು ನೇರವಾಗಿ ಮಾಮೂಲು ರೋಡಿಗೆ ಕೊಚ್ಚಿಗೆ ಹೋಗೋರು. ಅವರು ನೇರವಾಗಿ ಹೊರಟು, ನಾನು ಈ ಕಡೆ ಪಟ್ಟಾಂಬಿ ಕಡೆ ಅಂತ ಹೇಳ್ಕೊಂಡು ನನ್ನ ಪಯಣ ಪಟ್ಟಾಂಬಿಗೆ ಅಂತ ಹೇಳ್ಕೊಂಡು ಹೊರಟೆ. ಅಂತಿಂತು ನನ್ನ ಗಾಡಿ ಅನ್ಲೋಡೆಲ್ಲ ಆಯಿತು. ಅನ್ಲೋಡ್ ಆಗಿ ಬಂದು ನೋಡಿದಾಗ ನನ್ನ ಓಸ್ ಪೈಪ್ ಒಂದು ಹೋಗಿದೆ. ಅದರದ್ದು ಇಲ್ಲೆಲ್ಲ ಹುಡುಕಾಡಿದೆ, ಇಲ್ಲಿ ತುಂಬ ಮೆಕ್ಯಾನಿಕ್ ಎಲ್ಲ ಕೇಳಿದೆ, ಇಲ್ಲಿ ಯಾವುದು ಸಿಕ್ಕಿಲ್ಲ. ನೋಡಬೇಕು ಲೈನಲ್ಲೆಲ್ಲ ಅದು ಸಿಕ್ಕಿದರೆ ಹಾಕ್ಕೊಂಡು ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತ ನೋಡಬೇಕು. ಅನ್ಲೋಡ್ ಪಾಯಿಂಟಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ಇಲ್ಲಿ ವೀಡಿಯೋ ಮಾಡೋಂಗಿಲ್ಲ. ಹಾಗಾಗಿ ಅನ್ಲೋಡೆಲ್ಲ ಮಾಡಿಕೊಂಡು ವೇ ಬ್ರಿಡ್ಜ್ ಹತ್ರ ನಿಂತು ನೆಕ್ಸ್ಟ್ ಲೋಡ್ ಎಲ್ಲಿಗೆ ಅಂತ ನೋಡಿಕೊಂಡು ಎಲ್ಲ ಫೋನ್ ಮಾಡಿದ್ದೀನಿ. ಫೋನ್ ಮಾಡಾಯಿತು. ಇನ್ನು ನೋಡಬೇಕು ಎಲ್ಲಿ ಏನು ಕತೆ, ಎಲ್ಲಿ ಲೋಡ್ ಆಗುತ್ತೆ ಅಂತೇಳಿ. ನಿಮ್ಮ ಪ್ರೀತಿ ಸಹಕಾರ ಸದಾ ಹಿಂಗೇನೆ ಇರಲಿ ಅಂತ ಹೇಳ್ಕೊಂಡು ಎಲ್ರಿಗೂ ಟಾಟಾ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.